Hi friends, welcome to Patalkal English Academy and Banishankar English Academy. ಇವತ್ತು PU ಸೆಕೆಂಡ್ ಇಯರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಪ್ರೀವಿಯಸ್ 14th ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀನಿ ತಮ್ಮ ಜೊತೆಯಲ್ಲಿ. ಬಾರಿ ಫ್ರೆಂಡ್ಸ್, ಡಿಸ್ಕಸ್ ಮಾಡೋಣ. ಸ್ವಲ್ಪ ವಿಜಿಬಿಲಿಟಿ ಕ್ಲಿಯರ್ ಇಲ್ಲ. ಓಕೆ, ಐ ಕ್ಯಾನ್ ಹೆಲ್ಪ್ ಯು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಜೂಲಿಯಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಸ್ನೋವಿ ಡವ್ trooping with the crows. Correct. The number of soldiers in the army of the Kingdom of Monaco was 60. Correct. 7,000 inhabitants, 60 army men. According to the speaker, life does not tarry with yesterday nor goes back. Life does not go back nor tarry with yesterday ಅಂತ ಬರ್ತದ. ಇವರು ನಾಟ್ ಟ್ಯಾರಿ ವಿತ್ ಅಂತಾರ, yesterday ಹಾಕ್ರಿ. The UN General Assembly organized a conference on ಇದು ಒಂಚೂರು ಇದಂತೂ ಡಿಸ್ಹಾರ್ಮನಿ ಆಫ್ ನೇಚರ್ ಇದು ಇಲ್ಲ, ಇದು ಸಪರೇಟ್ನೆಸ್ ಆಫ್ ನೇಚರ್ ಇಲ್ಲ, ಹಾರ್ಮನಿ ಆಫ್ ನೇಚರ್, ರೈಟ್ಸ್ ಆಫ್ ನೇಚರ್. ಯಾಕಂದರೆ ರೈಟ್ಸ್ ಆಫ್ ನೇಚರ್ ಬಗ್ಗೆ ಬೊಲಿವಿಯಾ ಆ್ಯಂಡ್ ಇಕ್ವೇಡರ್ ಎರಡು ಕಂಟ್ರೀಸ್ಗಳು ಅದ ವಿಷಯ ಕುರಿತು ಕಾನ್ಸ್ಟಿಟ್ಯೂಷನ್ದಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಮಾಡಿದ್ದು. ಬೊಲಿವಿಯಾ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದಿ ಮದರ್ ಅರ್ತ್, ಇಕ್ವೇಡರ್ ರೋಟ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಅಬೌಟ್ ದ ರೈಟ್ಸ್ ಆಫ್ ನೇಚರ್. ಅದರ ಮೇಲೇ ಇನ್ಸ್ಪೈರ್ ಆಗಿ UN ಕಾನ್ಫರೆನ್ಸ್ದವರು ಒಂದು UN ಜನರಲ್ ಅಸೆಂಬ್ಲಿ ಒಂದು ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡ್ತೈತಿ. ಆದ್ದರಿಂದ ಮ್ಯಾಟ್ರ್ ಅದೇ ಆಗ್ಬೋದು ಇದು. ಬಟ್ ಅದರೊಳಗೆ ಡಿಸ್ಕಷನ್ ಆಗಿರ್ತಕ್ಕಂಥದ್ದಂದ್ರೆ ಹಾರ್ಮನಿ ಆಫ್ ನೇಚರ್, ಹಾರ್ಮನಿ ವಿತ್ ನೇಚರ್. ಮ್ಯಾನ್ ಶುಡ್ ನಾಟ್ ಬಿ ಸಪ್ರೇಟೆಡ್, ಮ್ಯಾನ್ ಶುಡ್ ನಾಟ್ ಡಾಮಿನೇಟ್, ಹಿಂಗೆ ಬರ್ತೈತೆ ಅದು. ಇದು ರೈಟ್ಸ್ ಆಫ್ ನೇಚರ್ ಅನ್ನೋ ಕಡ್ಡಿಯಲ್ಲಿದು. ಕ್ವಶನ್ ನಂಬರ್ 5. ಡಾನ್ ಗೊಂಜಾಲೋ ಟೆಲ್ಸ್ ಹಿಮ್ಸೆಲ್ಫ್ ದಟ್ ಹಿ ಹ್ಯಾಡ್ ರನ್ ಆಫ್ ಟು ಪ್ಯಾರಿಸ್ ವಿತ್ ಎ ಬ್ಯಾಲೆ ಡ್ಯಾನ್ಸರ್. ಬ್ಯಾಲೆಟ್ ಅನ್ಬಾರ್ದ್ರಿ, ಬ್ಯಾಲೆ ಡ್ಯಾನ್ಸರ್. ಬುಕ್ ಡಿಪೋ ಅಂತೀವಲ್ಲ, ಡಿಪೋಟ್ ಅನ್ನೋದಿಲ್ಲ. KSRTC ಡಿಪೋ ಅಂತೀವ್ರಿ, ಡಿಪೋಟ್ ಅನ್ನೋದಿಲ್ಲ. ಹಂಗದು ಟಿ ಸೈಲೆಂಟ್ ಆಗ್ತೈತಿ. ಬ್ಯಾಲೆ ಡ್ಯಾನ್ಸರ್ ಜೊತೆಗೆ 3 ತಿಂಗಳು ಅಷ್ಟೇ ವೇಟ್ ಮಾಡ್ತಾನೆ. ಬಟ್ ಆಕೆ ಡೊನಾಲರ್ 2 ವರ್ಷ ವೇಟ್ ಮಾಡ್ತಾಳೆ. 2 ವರ್ಷ ವೇಟ್ ಮಾಡಿ ಬೇರೆದವ್ರಿಗೆ ಮದುವೆ ಆಗ್ತಾರೆ. ಆದ್ರೆ ಅದು ಮರ್ಚೆಂಟ್ಗೆ ಮದುವೆ ಆದ್ಲು, ಬೇರೆದವ್ರಿಗೆ ಮದುವೆ ಆದ್ಲು ಗೊತ್ತಿಲ್ಲ. ಇವ್ರು ಮಾತ್ರ 3 ತಿಂಗಳು ನೋಡ್ತಾರೆ. ಫಸ್ಟ್ ಲೆಟರ್ ಬರೀತಾರೆ, ಏನು ರೆಸ್ಪಾನ್ಸ್ ಸಿಗಲಿಲ್ಲ. ಲಾಸ್ಟ್ ಒಬ್ಬರು ಬ್ಯಾಲೆ ಡ್ಯಾನ್ಸರ್ ಇದ್ರು, ಕರ್ಕೊಂಡು ಎಲೋಪ್ಮೆಂಟ್ ಮಾಡಿಬಿಡ್ತಾನೆ. ಕ್ವಶನ್ ನಂಬರ್ 6. ಯುವರ್ ಮೊಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಮೊಮೆಂಟ್ಸ್ ಆಫ್ ಗ್ಲಾಡ್ ಫಿಸಿಕಲ್ ಬ್ಯೂಟಿ ರೀ. ಫಿಸಿಕಲ್ ಬ್ಯೂಟಿ ಇಲ್ಲಿ ಕೊಟ್ಟಿಲ್ಲ. ಬೆಲವೆಡ್ ಎಲೆಗನ್ಸ್ ಆ್ಯಂಡ್ ಬ್ಯೂಟಿ ಅಂತ ಕೊಟ್ಟಾರ, ಗ್ರೇ ಹೇರ್ ಅಂತ ಕೊಟ್ಟಾರ, ಪಾಯ್ಸ್ ಅಂತ ಕೊಟ್ಟಾರ, ಕರ್ಲಿ ಹೇರ್ ಅಂತ ಕೊಟ್ಟಾರ. ಫಿಸಿಕಲ್ ಬ್ಯೂಟಿ ಇದನ್ನ ಮಾಡಿಬಿಟ್ರಿ, ಎಲೆಗನ್ಸ್ ಆ್ಯಂಡ್ ಬ್ಯೂಟಿ. ನಾಜುಕ್ತನ ಎಲೆಗನ್ಸ್ ಅಂದರೆ. 7th question. The two nations mentioned by the old man for their rivalry were ಇದು ರಷ್ಯಾ ಆ್ಯಂಡ್ ಅಮೆರಿಕಾ ರೀ. ರಷ್ಯಾ ಏನು ಮಾಡ್ತೈತಿ, ಐ ಆಮ್ ನೋ ಲಾಂಗರ್ ಯುವರ್ ಎನಿಮಿ, ಐ ಡೋಂಟ್ ವಾಂಟ್ ಟು ಪ್ಲೇಗ್ ವಾರ್ ವಿತ್ ಯು ಅಂತತಿ. ಅವಾಗ ಇಟ್ ಫೆಲ್ಟ್ ಎಗೋನಿ ಆ್ಯಂಡ್ ಬೋರ್ಡಮ್. ಅಮೆರಿಕಾ. ಓಕೆ, ಇವು 2 ಕಂಟ್ರಿಗಳು ಬರ್ತಾವ್ರಿ. ಇದರಿಂದ ನೋಡಿಕೊಂಡು ನಾ ಸ್ಟೋರಿನ ಬರದೆ ಇನ್ಸ್ಪೈರ್ ಆಗಿ ಅಂತ ಹೇಳ್ತಾರೆ. The child's foot is condemned to live in a shoe. ಇದು ಬೋರೆಸ್ ಅಪಾಸ್ಟ್ರಫಿ ಬರಬೇಕಿಲ್ಲ. ಬೋರೆಸ್ ಹೌಸ್ ಈಸ್ ಫಿಲ್ಡ್ ವಿತ್ ಬುಕ್ಸ್ ರೀ. ಐ ಲರ್ನ್ಟ್ ಫ್ರಮ್ ದ ಲೈಬ್ರರಿ ಆಫ್ ಮೈ ಫಾದರ್ ಮೋರ್ ದ್ಯಾನ್ ಯೂನಿವರ್ಸಿಟೀಸ್ ಅಂತ ಹೇಳ್ತಾರೆ. ಅಂದರೆ ಅದ್ರ ಮ್ಯಾಗಲ್ಲಿ ಅವನ ಲೆಕ್ಕ ಹಾಕಬೇಕು. ಕ್ವಶನ್ ಪೇಪರ್ ಭಾಳ ನೈಸ್ ತೆಗ್ದಾರೆ ಇವ್ರು ಸರ್ ಯಾರು. ಚಲೋ ಭಾಳ ಸೂಕ್ಷ್ಮ ತೆಗ್ದಾರ, ಭಾಳ ಮಸ್ತ್ ತೆಗ್ದಾರ, ಭಾಳ ಬ್ಯೂಟಿಫುಲ್ ಐತಿ. ಸ್ವಲ್ಪ ಡಿಫ್ರೆಂಟೇ ಐತಿ, ಕಾಪಿ ಮಾಡಿಲ್ಲ ಹಿಂದಿನ ಯಾವುದೂ ಇದಕ್ಕಿದ್ದಂಗೆ ಬರ್ದಿಲ್ಲ. ಇವೆಲ್ಲ ಹೊಸ ಥರ ಅದಾವ್ರಿ ಪ್ರಶ್ನೆಗಳು. ಇದು ಒಂದು ಸ್ವಲ್ಪ ಐತೆ ಹಳೆ ಥರ, ಬಟ್ ಇದು ಸ್ವಲ್ಪ ಹೊಸ ಥರ ಐತ್ರಿ. ಮಜ್ ಅದಾವ್ರಿ, ಬಟ್ ಮಸ್ತ್ ಶಕ್ತಿ ಯೂಸ್ ಮಾಡ್ಯಾರ. ಕ್ವಶನ್ ನಂಬರ್ 10. ಡ್ಯಾಶ್ ರಾಲ್ಸ್ ಎಟ್ ದ ಎಜ್ ಆಫ್ ಸರ್ಫ್ ರೀ. ರಾಲಿಂಗ್ ಸರ್ಫ್ ಎಟ್ ದ ಎಜ್, ರಶಿಂಗ್ ರೋರಿಂಗ್ ಸ್ಟ್ರೀಮ್. ಹೌದಲ್ಲ, ಇದು
ರಾಲಿಂಗ್ ಸರ್ಫ್ ಇದು. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಕುವೆಂಪು. 11th ಕ್ವಶನ್ನು, fill in the blanks by choosing the right form of the verbs given in the bracket. ಅಂದರೆ ಪ್ಯಾಸಿವ್ ಫಾರ್ಮ್. ದ ಡೆತ್ ಸೆಂಟೆನ್ಸ್ ಆಫ್ ಕ್ರಿಮಿನಲ್ ಆಫ್ ಸೆಂಟೆನ್ಸ್ ಇದನ್ನು ನೋಡಬೇಕು, ಸಿಂಗ್ಯುಲರ್ ಆಗ್ತೈತಿ. ಕ್ರಿಮಿನಲ್ ನೋಡಬಾರ್ದು ರೀ, ಸೆಂಟೆನ್ಸ್ ನೋಡಬೇಕು. ಆಫ್ದಿಂದ ಇರ್ತೈತಿ ಸಬ್ಜೆಕ್ಟ್ ವರ್ಡ್. ಇದು ಏನು ಸಿಂಗ್ಯುಲರು ಪ್ಲೂರಲ್ಲು? ಸೆಂಟೆನ್ಸ್ ಸಿಂಗ್ಯುಲರ್ ಅದು, ವಾಸ್ ಹಾಕ್ರಿ. ಚೇಂಜ್ ಇದ್ರ ಪಾಸ್ಟ್ ಪಾರ್ಟಿಸಿಪಲ್ ಚೇಂಜ್ ಹಾಕ್ರಿ, ವಾಸ್ ಚೇಂಜ್ಡ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಸೆವರಲ್ ಸಜೆಷನ್ಸ್ ಪ್ಲೂರಲ್ ಆಗ್ತೈತಿ. ವರ್ give the past participle given, were given by the ministers to tackle the issue. Linkers ಅಂತ ಅನಿಸ್ತದ. Fill up the blanks with the right linkers. Who, relative pronoun, relative conjunction ಇದ್ರೆ. After, temporal, and information addition ಮಾಡಾಕ್ರಿ. ತಮ್ಮನ ಕೇಮ್ ಟು ಪ್ಲಾಂಟೇಶನ್ ಆಫ್ಟರ್ ವಾಕಿಂಗ್, ಅದು ಪಕ್ಕ ಆಫ್ಟರ್ ಹಾಕ್ರಿ ಇಲ್ಲಿ. ಆಫ್ಟರ್ ವಾಕಿಂಗ್ ಲೆಸನ್ದಾಗ ಐತಲ್ಲ, ಆಫ್ಟರ್ ವಾಕಿಂಗ್ ಹಂಡ್ರೆಡ್ಸ್ ಆಫ್ ಮೈಲ್ಸ್ ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಇನ್ಫಾರ್ಮೇಷನ್ ಅಡಿಷನ್ ಮಾಡೋಕ್ಕಿದು. ಆ್ಯಂಡ್ ವುಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ವರ್ಕರ್ಸ್. ದ ಓನರ್ ಆಫ್ ದ ಪ್ಲಾಂಟೇಶನ್ ಹೂ ನೀಡೆಡ್ ಎ ಪರ್ಸನ್ ಎಕ್ಸಾಕ್ಟ್ಲಿ ಲೈಕ್ ಹಿಮ್ ಹೈರ್ಡ್ ಹಿಮ್. ಹೂ ಬರ್ತೈತಿ ಇಲ್ಲಿ ಡೆಫಿನೆಟ್ಲಿ ರಿಲೇಟಿವ್. ಅಥವಾ ಎಡಿಷನ್ ಇನ್ಫಾರ್ಮೇಷನ್ ಎಡಿಷನ್ ಮಾಡೋಕೆ. Match the following column A with the column B. Expressions and its meanings, authors and their works from prescribed text. Leaps and bounds ಇದು ಬ್ರಾಜಿಲ್, ಜಪಾನ್ ಬ್ರಾಜಿಲ್ದೊಳಗೆ ಬಂದೈತಿ ಇದು ಲೀಪ್ಸ್ ಆ್ಯಂಡ್ ಬೌನ್ಸ್ ಅಂತ ಹೇಳಿ. ಆದರೆ ಈ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಬರೋದಿಲ್ಲ ಅದು, ಜಪಾನ್ ಅಂಡ್ ಬ್ರಾಜಿಲ್ ಅಲ್ಲಿ ತೊಗೊಂಡ್ಬಿಟ್ಟಾರೆ ಅವರು. ಲೀಪ್ಸ್ ಆ್ಯಂಡ್ ಬೌನ್ಸ್ ಅಂದ್ರೆ ವೆರಿ ಕ್ವಿಕ್ಲಿ, ಇದು ಕರೆಕ್ಟ್ ಆಗ್ತದೆ. ಆಲ್ ಆ್ಯಂಡ್ ಸನ್ರಿ ಇದು ಕೂಡ ಅಲ್ಲೇ ಬಂದದ್ರಿ. ಆಲ್ ಆ್ಯಂಡ್ ಸನ್ರಿ ಜಪಾನ್ ಬ್ರೆಜಿಲ್ದೊಳಗೆ ಬಂದದ ಅಂದರೆ ಎವ್ರಿ ಒನ್ ಅಂತ ಮೀನಿಂಗ್ ಆಗ್ತೈತಿ. ಯಸ್. ಮೊನ್ಯಾಕೋ ಇದೇನದಲ್ಲ ಟಾಯ್ ಕಿಂಗ್ಡಮ್ ಇದು ಬಂದಿದೆ. ವೆಲ್ವರ್ಸ್ಡ್ ಇವರು ತಮ್ಮಣ್ಣ ಓಲ್ಡ್ ಮ್ಯಾನು, ವೆಲ್ವರ್ಸ್ ಇನ್ ಅಗ್ರಿಕಲ್ಚರ್ ಅಂತದ. ವೆಲ್ವರ್ಸ್ಡ್ ಅಂತಂದ್ರೆ ವೆರಿ ನಾಲೆಜಬಲ್ ರೀ, ನಾಲೆಜಬಲ್ ಅಂತ ಆಗ್ಬೇಕಂತ ಅನಿಸ್ತದೆ ನನಗೆ. ಇನ್ ಎ ಫಿಕ್ಸ್ ಅಂದರೆ ಡಿಫಿಕಲ್ಟ್ ಸಿಚುವೇಶನ್, ಡಿಲೆಮಾ, ಇದು ಕರೆಕ್ಟ್ ಆಗ್ತದೆ. ಹಾಗಾದ್ರೆ ಮ್ಯಾಚ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಕೋಬೇಕಂದ್ರೆ ಫಸ್ಟ್ ಇದನ್ನು ಬರ್ಕೋಬೇಕ್ರಿ, ಇದನ್ನು ಬರ್ಕೋಬಾರ್ದು ರೀ, ಬಿ ಲಿಸ್ಟ್ ಹಾಕಿ ಇಟ್ಕೋಬೇಕ್ರಿ, ಏನೇನು ಬರೀಬಾರ್ದು. ಲೀಪ್ಸ್ ಆ್ಯಂಡ್ ಬೌನ್ಸು ಯಾವುದು? ಇ ವೆರಿ ಕ್ವಿಕ್ಲಿ, ಆಲ್ ಆ್ಯಂಡ್ ಸನ್ರಿ, ಡಿ ಎವ್ರಿ ಒನ್, ಮೊನ್ಯಾಕೋ, ಪಿ ಕಿಂಗ್ಡಮ್ಮು, ಟಾಯ್ ಕಿಂಗ್ಡಮ್, ವೆಲ್ ವರ್ಸ್ಡ್, ಸಿ ವೆರಿ ನಾಲೆಜಬಲ್, ಇನ್ ಎ ಫಿಕ್ಸ್, ಎ ಇನ್ ಎ ಡಿಲೆಮಾ. ಈ ಥರ ಮ್ಯಾಚ್ ಮಾಡೇ ಬರೆದು ಬಿಡ್ಬೇಕ್ರಿ. ಎ ಒಂದು ಲಿಸ್ಟ್ ಬರ್ಕೋಬೇಕು, ಬಿ ಲಿಸ್ಟು ಮ್ಯಾಚ್ ಮಾಡ್ತಾ ಬರ್ತಾ ಹೋಗ್ಬೇಕ್ರಿ. ಇದು 4 ಮಾರ್ಕ್ ಕ್ವಶನ್ಸು. ಈಗ ನನಗೆ ನಾಟ್ ಪಾಸಿಬಲ್, ಪ್ಯಾಸೇಜು ಕೂಡ ನಾಟ್ ಪಾಸಿಬಲ್. 26th ಕ್ವಶನ್ ಬರ್ತೇನೆ, ಪ್ರಣವನದ ಕ್ವಶನ್. ಈ ವರ್ಷ 2025ದಲ್ಲಿ ಇದು ಏನು ಮಾಡ್ಯಾರ ಅಂತಂದ್ರೆ, ಇದು ಪ್ರಣವನನ್ನು ಎ ಲಿಸ್ಟ್ ಮಾಡಿ ಲಿಸ್ಟ್ನಾಗ ಕೊಡ್ತಾರೆ, ಬಟ್ 5 ಕೊಟ್ಟಿರ್ತಾರೆ. ಬಿ ಲಿಸ್ಟ್ನಾಗ ಅವುಗಳ ನೌನ್ ಕೊಟ್ಟಿರ್ತಾರೆ, ಬಟ್ ಜಂಬಲ್ಡ್ ಕೊಟ್ಟಿರ್ತಾರೆ. ನಾವು ಮ್ಯಾಚ್ ಮಾಡಿ ಬರಿಬೇಕಾಗ್ತದೆ. ಬಟ್ ಇದು ಹಳೆ ಸ್ಟೈಲ್. ಪ್ರಣೌನ್ ಇಲ್ಲಿ ಕೊಡ್ತಾರ, ಮುಂದೆ ನೀವು ನೌನ್ ಇಲ್ಲಿ ಮುಂದೆ ಬರಿಬೇಕಿದ್ರದ್ದು. 4 ಇರ್ತಾವ್ರಿ, ಬಟ್ ಈಗ 5 ಅದಾವ್ರಿ. 5 ಮಾರ್ಕ್ಸಿಗೆ 4 × 5 × 1 5 ಮಾರ್ಕ್ಸ್. ಈ ಕ್ವಶನ್ ಬಿಡಿಸ್ಬೇಕಾದ್ರೆ ನೀವು ಫಸ್ಟ್ ಕ್ಲಾಸ್ ಆಗಿ ಇದನ್ನು ಓದ್ಬೇಕ್ರಿ, ಸ್ಕ್ಯಾನಿಂಗ್ ಮಾಡಬೇಕು. ಪ್ರತಿ ಪಾಯಿಂಟನ್ನು ಇಂಪಾರ್ಟೆಂಟ್ ಅಂತ ತಿಳಿದು ನೋಡ್ಬೇಕ್ರಿ. ಬರೀ ನೋಡೋಣ. ಮೌಂಟ್ ಎವರೆಸ್ಟ್ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೌಂಟೇನ್ ವಿಚ್ ಅಂದ್ರೆ ಮೌಂಟ್ ಎವರೆಸ್ಟ್ ಈಸ್ ಸ್ಟಿಲ್ ಗ್ರೋವಿಂಗ್ ಎವ್ರಿ ಇಯರ್. ವಿಚ್ ಅಂದ್ರೆ ಮೌಂಟ್ ಎವರೆಸ್ಟ್ ಇದಲ್ಲ, ಇದು ರೀ. ದ ಮೌಂಟೇನ್ ಈಸ್ ನೇಮ್ಡ್ ಆಫ್ಟರ್ ಸರ್, ನೇಮ್ಡ್ ಆಫ್ಟರ್ ಅಂದ್ರೆ ಅವ್ರ ಹೆಸರು ಇಡೋದ್ರಿ. ಜಾರ್ಜ್ ಎವರೆಸ್ಟ್. ಹೂ ಅಂದರೆ ಜಾರ್ಜ್ ಎವರೆಸ್ಟ್, ಸರ್ ಜಾರ್ಜ್ ಎವರೆಸ್ಟ್ ಹೂದು. ರೆಕಾರ್ಡೆಡ್ ಇಟ್ಸ್ ಅಂತದ. ಇಟ್ಸ್ ಅಂದರೆ ಮತ್ತೆ ಹಳ್ಳಿ ಮೌಂಟ್ ಎವರೆಸ್ಟ್ ಇದು. ಇಟ್ಸ್ ಮೌಂಟ್ ಎವರೆಸ್ಟ್. ಹೈಟ್ ಆ್ಯಂಡ್ ಲೊಕೇಶನ್. ದ ಸಮಿಟ್ ರಿಡ್ಜ್ ಆಫ್ ಮೌಂಟ್ ಎವರೆಸ್ಟ್ ಸಪರೇಟ್ಸ್ Nepal and Tibet countries. These have a special name
ಫಾರ್ ಜೈಂಟ್ ಮೌಂಟೇನ್. ದೀಸ್ ಅಂದ್ಕೊಳ್ಳಿ ಸ್ವಲ್ಪ ಕನ್ಫ್ಯೂಷನ್ ಅದ ರೀ ಇದು ದ ಸಮಿಟ್ ರಿಡ್ಜ್ ಆಫ್ ಮೌಂಟ್ ಎವರೆಸ್ಟ್ ಇದಾಡ್ರಿ ನೇಪಾಲ್ ಆ್ಯಂಡ್ ಟಿಬೆಟ್ ಕಂಟ್ರೀಸ್. ನೇಪಾಲ್ ಆ್ಯಂಡ್ ಟಿಬೆಟ್ ದೀಸ್ ಅಂದರೆ ಅಷ್ಟ ಆಗ್ತೈತೆ ಅದು, ಬಟ್ ಹೆಚ್ಚು ಕ್ಲಿಯರ್ ಇಲ್ಲ, ನಿಮಗೆ ತೊಂದರೆ ಆಗ್ತೈತಿ. ಡೈಲಾಗ್ ಕಂಪ್ಲೀಷನ್ ಅದ ರೀ. ಡೈಲಾಗ್ ಕಂಪ್ಲೀಷನ್ ಮಾಡಬೇಕಾಯ್ತು ಅಂದರೆ ಇದನ್ನು ನೋಡ್ಬೇಕ್ರಿ. ದೊಡ್ಡ ಹೆಲ್ಪ್ ನಮಗಿದು. ಇಡೀ ಡೈಲಾಗ್ ಎದ್ರ ಬಗ್ಗೆ ಐತೆ ಅಂತ ತಿಳ್ಕೊಂಡು ಇಲ್ಲಿ ಕೊಡ್ತದೆ. ಅಕಸ್ಮಾತ್ ಒಂದೊಂದು ಸಾರಿ ಇರ್ತದೆ, ಸಮ್ಟೈಮ್ಸ್ ವಿ ಮೇ ಗೆಟ್ ಸಚ್ ಥಿಂಗ್ಸ್. Suppose it is given, you must read it carefully because great help will be there to you to solve the problem. Then try to understand who are discussing, conversing. Then come to dialogue, read the dialogue whole in the beginning. Then you will know what the dialogue is about. Then start writing. But before starting writing, you must read this clue. Unless and until you read this clue, you cannot write here, you cannot answer, you cannot fill the word with the right words. Because it is a great help. You must take the help of this clue. And it guides you properly to what you should write here. Okay? ಹಾಗೆ ಮಾಡಿ ಅದಕ್ಕೆ ಇದನ್ನು ನೋಡ್ಕೋರಿ, ಬರ್ಕೊಂತ ಹೋರಿ. ಮೊದಲ ಇದು ಅನಂತರ ಇವ್ರು ಅನಂತರ ಹೋಲ್ ಪ್ಯಾರಾಗ್ರಾಫ್ ಹೋಲ್ ಡೈಲಾಗ್ ಓದ್ರಿ. ಅನಂತರ ಇದನ್ನು ಬರಿಬೇಕಾದ್ರೆ ಇದನ್ನು ನೋಡ್ಕೊರಿ. ಒಂದೊಂದು ಸಾರಿ ಇದನ್ನು ಗೊತ್ತಾಗೋದಿಲ್ಲ, ಕೆಳಗಿಂದ ನೋಡಿದ ನಂತರ ಇದು ಏನು ಬರಿಬೇಕಂತ ಗೊತ್ತಾಗ್ತೈತಿ. ಹಿಂಗೆಲ್ಲ ತಿಳ್ಕೊಬೇಕ್ರಿ. ಅಂದ್ರೆ ಏನು ಬರಿಬೇಕಂತ ಗೊತ್ತಾಗ್ತೈತಿ. ನೆಕ್ಸ್ಟ್ ಬರೆಯೋ ರೀತಿ ಹೆಂಗಂದ್ರೆ ಆನ್ಸರ್ ನಂಬರ್ ಬರೀರಿ, ಕ್ವಶನ್ ನಂಬರ್. ಇದೇನು ಬರಿಬೇಡ್ರಿ, ಇದು ಬರೀರಿ. ನೀವು ಬರಿಬೇಕಾದದ್ದನ್ನು ಬರೀರಿ, ಅಂಡರ್ಲೈನ್ ಮಾಡಿರಿ. ಬಟ್ ಬ್ರ್ಯಾಕೆಟ್ನಾಗ ಕೊಟ್ಟದ್ದು ಬರಿಬಾರ್ದು. ಬಟ್ ಅವ್ರು ಕೊಟ್ಟದ್ದನ್ನು ಬರಿಬೇಕ್ರಿ. ಅವ್ರು ಕೊಟ್ಟದ್ದು ಬರಿಬೇಕ್ರಿ. ನೀವು ಬರಿಬೇಕಾದನ್ನು ಬರೆದು ಅಂಡರ್ಲೈನ್ ಮಾಡ್ಬೇಕ್ರಿ. ಬ್ರ್ಯಾಕೆಟ್ನಾಗ ಕೊಟ್ಟದ್ದು ಬರಿಬಾರ್ದು. ಹಿಂಗೈತೆ ಆನ್ಸರ್ ಬರಿಬೇಕು ಇದಕ್ಕೆ. ಅಂಡರ್ಲೈನ್ ಅಂದರೆ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿರಿ, ಎದು ಕಾಣಿಸ್ತದೆ. ಅಟ್ ಎನ್ ಇಂಟರ್ವ್ಯೂ ಅದ ಕ್ಯಾಂಡಿಡೇಟ್ ಆಫೀಸರ್ ಅದಾರ, ಇಂಟರ್ವ್ಯೂ ತಗೊಳ್ಳೋರು ಆಫೀಸರು, ಇಂಟರ್ವ್ಯೂ ಕೊಡಕ್ಕೆ ಬಂದ ಕ್ಯಾಂಡಿಡೇಟ್ ಆಸ್ಕಿಂಗ್ ಪರ್ಮಿಷನ್ ಟು ಎಂಟರ್ ದ ಚೇಂಬರ್. ಮೇ ಐ ಕಮ್ ಇನ್ ಸರ್ ಅಂದಿರ್ಬೋದು ಇವ. ಯಸ್ ಕಮ್ ಇನ್ ಅಂದಾರ ಇವರು. ಅಂದಾರಂದ್ರೆ ಇವ ಮೇ ಐ ಕಮ್ ಇನ್ ಸರ್. ಕ್ಯಾಂಡಿಡೇಟ್ ಮೇ ಐ ಕಮ್ ಇನ್ ಸರ್ ಕ್ವಶನ್ ಮಾರ್ಕ್ ಕೊಡ್ರಿ, ಇದು ಬರಿಬೇಡ್ರಿ. ಆಫೀಸರ್ ಅನ್ರಿ ಯಸ್ ಕಮ್ ಇನ್ ಆ್ಯಂಡ್ ಪ್ಲೀಸ್ ಬಿ ಸೀಟೆಡ್ ಅನ್ರಿ. ಕ್ಯಾಂಡಿಡೇಟ್ ಥ್ಯಾಂಕ್ ಯು ಸರ್, ಗುಡ್ ಮಾರ್ನಿಂಗ್ ಸರ್ ಅನ್ರಿ. ಆಫೀಸರ್ ಬರಿಬೇಕ್ರಿ, ಗುಡ್ ಮಾರ್ನಿಂಗ್ ಆಫೀಸರ್ ಹೇಳಿ ಇನ್ಕ್ವೈರಿಂಗ್ ಅಬೌಟ್ ಹಿಸ್ ಕ್ವಾಲಿಫಿಕೇಶನ್. ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್? ಮೇ ಐ ನೋ ಯು ಅಬೌಟ್ ಯುವರ್ ಕ್ವಾಲಿಫಿಕೇಶನ್ ಹೇಳ್ರಿ. ಏನಾರ ಪೊಲೈಟ್ ಆಗಿ ವಾಟ್ ಈಸ್ ಯುವರ್ ಸ್ವಲ್ಪ ಡೈರೆಕ್ಟ್ ಕ್ವಶನ್ ಆಗ್ತದೆ. ಕುಡ್ ಯು ಪ್ಲೀಸ್ ಟೆಲ್ ಮಿ ಅಬೌಟ್ ಯುವರ್ ಕ್ವಾಲಿಫಿಕೇಶನ್ ಅಂದ್ಬಿಡ್ರಿ, ಬೆಸ್ಟ್ ಆಗ್ತದೆ. ಹೌದಲ್ಲ, ಯಾವುದಾದ್ರೂ ಬರ್ರಿ, ಪ್ರಾಪರ್ಟಿ ಇರುವಂಥದ್ದು ಬರ್ರಿ. ಏನು ಪಾಸಿಬಿಲಿಟಿ ಆಕ್ಸೆಸಿಬಿಲಿಟಿ ಬೇಕಾದಷ್ಟು ಇರ್ತದೆ. ಕ್ಯಾಂಡಿಡೇಟ್ ಏನು ಹೇಳ್ತಾರೆ, ಐ ಹ್ಯಾವ್ ಕಂಪ್ಲೀಟೆಡ್ ಎನ್ MBA. ಎನ್ MBA ಕೋರ್ಸ್ ಅನ್ಬೇಕಾಗಿತ್ತು ಅಂತ ಅನಿಸ್ತದೆ. ಐ ಆಮ್ ಅಂತ ಅನ್ಬೇಕಾಗಿತ್ತು, ಇನ್ನೂ ಚಂದ ಆಗ್ತೈತೆ. ಐ ಆಮ್ ಎನ್ MBA ಮಾಸ್ಟರ್ ಆಫ್ ಬಿಸ್ನೆಸ್ ಆರ್ಟ್ಸ್. ಯಾಕಂದ್ರೆ ಐ ಹ್ಯಾವ್ ಕಂಪ್ಲೀಟೆಡ್ ಎನ್ MBA ಕೋರ್ಸ್ ಇನ್ ಮಾರ್ಕೆಟಿಂಗ್ ಅನ್ಬೇಕಾಗಿತ್ತು. ಯಾಕಂದ್ರೆ ಆರ್ಟಿಕಲ್ ಸ್ವಲ್ಪ ಕಿರಿಕಿರಿ ಮಾಡ್ತೈತೆ ಇಲ್ಲಿ. ಇನ್ ಮಾರ್ಕೆಟಿಂಗ್ ವಿತ್ 2 years ಎಕ್ಸ್ಪೀರಿಯನ್ಸ್. ಓಹ್ ಯು ಆರ್ ಅಪಾಯಿಂಟೆಡ್. ಏನು ಮುಂದೆ ಕ್ವಶನ್ ಇಲ್ರಿ. ಗ್ರೇಟಿಟ್ಯೂಡ್ ಎಕ್ಸ್ಪ್ರೆಷನ್ ಮಾಡ್ತಾರೆ, ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್, ಥ್ಯಾಂಕ್ ಯು ಸರ್ ಅಂತ ಇಷ್ಟು ಮಾಡಿಬಿಟ್ರಿ. ನೆಕ್ಸ್ಟ್ ಏನು ಮಾಡ್ತೀರಿ, ರಿಪೋರ್ಟೆಡ್ ಸ್ಪೀಚ್. ಆ ಡೊನಾಲ್ಡ್ ಪೆಟ್ರಾ ಅವರು ಕನ್ವರ್ಸೇಷನ್ ಮಾಡ್ತಕ್ಕಂಥದ್ದು. ವೇಟ್ ಎ ಮೂಮೆಂಟ್. ಅವರು ಗಾರ್ಡ್ ಹತ್ತಿರ ಹೋಗುವಾಗ ಪೆಟ್ರಾ ಏನಿಲ್ಲ ಹಾಗೆ ಹೊಂಟೆಲ್ಲ ಅಂತೇಳಿ ಪೆಟ್ರಾ ಅಂತಾರೆ, ವಾಟ್ ಡಸ್ ದ ಸಿನಾರೋ ವಿಶ್. ಯಾಕ್ರಿ ನನಗೆ ನಾ ಅತ್ತಾಗ ಅರ್ಜೆಂಟ್ ಐತೆ ಹೋಗ್ಬೇಕಂದ್ರೆ ನೀವು ಏನು ಕಿರಿಕಿರಿ ಕೊಡಾಕಿದ್ದೀರಪ್ಪ, ಏನ್ರಿ ನಿಮ್ದು ಕಿರಿಕಿರಿ ಅಂತ ಕೇಳ್ತಾರೆ. ವಾಟ್ ಡಸ್ ದ ಸಿನಾರೋ ವಿಶ್ ಅಂತ ಕೇಳ್ತಾರೆ. ಗಿವ್ ಮಿ ದ ಬ್ರೆಡ್ ಕ್ರಮ್ಸ್. ತೊಗೊಂಡು ಹೊಂಟೆ ಅಲ್ಲ ಅದನ್ನ ಇಲ್ಲಿ ಬರ್ಡ್ಸ್ಗೆಲ್ಲ ಹಾಕ್ಬೇಕಿಲ್ಲ, ನಾನು ಪೀಸನ್ಸ್ಗೆ ಕೊಡು ಅದು ಕೊಡು ಅಂತ. ಐ ಡೋಂಟ್ ನೋ ವಾಟ್ ಈಸ್ ದ ಮ್ಯಾಟರ್ ವಿತ್ ಮೀ. ನನಗೆ ಏನಾಗೈತೇನ್ರಿ ಮೇಡಮ್, ನನ್ನ ಮೈಂಡೇ ನನ್ನ ಕಡೆ ಇಲ್ಲ ಅಂತ. ನಿನ್ನ ಮೈಂಡ್ ಇಲ್ಲಿಲ್ಲ, ನಿನ್ನ ಮೈಂಡ್ ಅಲ್ಲೈತಿ ನಿನ್ನ ಗಾರ್ಡ್ ಜೊತೆಗೆ ಅಂತಾಳೆ. ಅಗ್ರಿ ನನ್ನ ಗಾರ್ಡ್ ಅಲ್ರಿ ಅವ, ಈ ಪಾರ್ಕಿನ ಗಾರ್ಡ್ ಅಂತ.
ಅವ ಏಟ್ ಪಾರ್ಕಿನ ಗಾಡ ಏನು ಹಿ ಬಿಲಾಂಗ್ಸ್ ಮೋರ್ ಟು ಯು ದ್ಯಾನ್ ದ ಪಾರ್ಕ್ ಅಂತ ಐತನ ಆ ಕನ್ವರ್ಸೇಷನ್ ಅದು. ಬರ್ರಿ ಡೊನಾಲಾರ ವೇಟ್ ಅ ಮೂಮೆಂಟ್ ಇಂಪರೇಟಿವ್ ಸೆಂಟೆನ್ಸ್ ಅದು ಆರ್ಡರ್ಡ್ ಅನ್ರಿ. ಡೊನಾಲಾರ ಆರ್ಡರ್ಡ್ ಪೆಟ್ರಾ ಟು ವೇಟ್ ಎ ಮಿನಿಟ್. ಒಂದು ಲೈನ್ ಮುಗೀತು. ಇಲ್ಲಿ ಫುಲ್ ಪಾಯಿಂಟ್ ಕೊಡ್ರಿ, ಇದ್ರ ಮುಂದೆ ಬರಿಬೇಕು ಮತ್ತೆ. ವಾಟ್ ಡಸ್ ದ ಶಿನೋರ ವಿಶ್? ಶಿನೋರ ಅಂದರೆ ಗೌರವಾನ್ವಿತ ವ್ಯಕ್ತಿ ರೀ, ಗೌರವದಿಂದ ಮಾತಾಡುವಂಥದ್ದು ಒಂದು ಅಡ್ರೆಸ್ಸಿಂಗ್ ವರ್ಡ್ ಅದು. ಸರ್ ಮೇಡಮ್ ಅಂತೀವಲ್ಲ ಹಂಗದು. ಯಾರಿಲ್ಲೇ ಮೇಡಮ್? ಶಿನೋರ್ ಮೇಡಮ್ ಯಾರು? ಡೊನಾಲಾರ. ನಾವು ಡೊನಾಲಾರ ಅಂದ್ಬಿಡೋಣ. ಶಿ ಟೋಲ್ಡ್ ಡೊನಾಲಾರ ರೆಸ್ಪೆಕ್ಟ್ಫುಲಿ. ಶಿ ಆಸ್ಕ್ ಡೊನಾಲ್ ರೆಸ್ಪೆಕ್ಟ್ಫುಲಿ. ರೆಸ್ಪೆಕ್ಟ್ಫುಲಿ ಯಾಕೆ? ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡುವಂಥ ವರ್ಡ್ ಇದ್ದಾರೆ. ನಾವು ಲಾರ ಅನ್ಬೇಕು. ಆಗ ಶಿನೋರ ಯಜಮಾನಿ ಅವರೇ ಅಂತಾಳೆ. ನಾವ್ಯಾಕೆ ಯಜಮಾನಿ ಅಂತ ಅನ್ಬೇಕು, ಹೌದಲ್ಲ? ಅಡ್ರೆಸ್ಸಿಂಗ್ ವರ್ಡ್ ಇದು. ಅವ್ರು ಅಡ್ರೆಸ್ ಮಾಡೋರು ಮಾತ್ರ ಬಳಸ್ತಾರೆ ಅದನ್ನು. ನಾವ್ಯಾಕೆ ಅಡ್ರೆಸ್ ಮಾಡ್ತೀವಿ ಅವ್ರಿಗೆ? ಅಡ್ರೆಸ್ ಅದು ಮಾಡಿದಂಥ ಲೇಡಿ ಯಾರು? ಅವರು ಪರ್ಸನ್ ಯಾರವರು? ಡೊನಾಲಾರ ಅನ್ಬೇಕಿಲ್ಲ. ಪೆಟ್ರಾ ಆಸ್ಕ್ಡ್ ಡೊನಾಲಾರ ರೆಸ್ಪೆಕ್ಟ್ಫುಲಿ ವಾಟ್. ಕಂಜಂಕ್ಷನ್ ಇದನ್ನು ವಾಟ್ ಮಾಡ್ಕೊಡ್ರಿ. ಎಷ್ಟೋ ಕ್ವಶನ್ ಸಿಗ್ತೈತೆ ನಿನಗೆ, ಅಸರ್ಟ್ ಮಾಡ್ಕೊರಿ. ಡಸ್ ದ ಶಿನೋರ ವಿಶ್? ದ ಶಿನೋರ ವಿಶ್. ಶಿನೋರ ಕೈ ಬಿಡ್ರಿ. ಲಾರಾ ವಿಶ್. ಡಸ್ ಲಾರಾ ವಿಶ್? ಲಾರಾ ವಿಶ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟೆನ್ಸ್ ಮಾಡಿ ಚೇಂಜ್ ಮಾಡ್ರಿ. ಸಿಂಪಲ್ ಪ್ರೆಸೆಂಟ್ ಇಂಟು ಸಿಂಪಲ್ ಪಾಸ್ಟ್. ಲಾರಾ ವಿಶ್ಡ್. ಪೆಟ್ರಾ ಆಸ್ಕ್ಡ್ ಲಾರಾ ವಾಟ್. ಪೆಟ್ರಾ ಆಸ್ಕ್ ಒಂದು ಶಬ್ದ ಸೇರಿಸ್ರಿ ಅಂದ್ರೆ ಚಲೋ ಆಗ್ತೈತಿ. ಪೆಟ್ರಾ ಆಸ್ಕ್ಡ್ ಲಾರಾ ರೆಸ್ಪೆಕ್ಟ್ಫುಲಿ ವಾಟ್. ಲಾರಾ ವಿಶ್ಡ್. ನೆಕ್ಸ್ಟ್ ಅದ್ರ ಮುಂದೆ ಬರ್ಕೊಂತ ಹೋಗ್ಬೇಕ್ರಿ, ಕೆಳಗೆ ಬರಬಾರ್ದು. ಕ್ವಶನ್ ಮಾತ್ರ ಕೆಳಗೆ ಬರೀತಾರೆ, ಆನ್ಸರ್ ಒಂದ್ರ ಮುಂದೆ ಒಂದು ಬರೀಬೇಕು, ರಿಪೋರ್ಟ್ ಆಗಬೇಕು ಅದೊಂದು. ಡೊನಾಲಾರ ಗಿವ್ ಮಿ ದ ಬ್ರೆಡ್ ಕ್ರಮ್ಸ್. ಇದು ಇಂಪರೇಟಿವ್ ಅದ, ಇದು ಇಂಪರೇಟಿವ್ ಅದ. ಡೊನಾಲಾರ ಆರ್ಡರ್ಡ್ ಪೆಟ್ರಾ ಟು ಗಿವ್ ಹರ್. ಮೀ ಅಂದರೆ ಹರ್ ಅಂತ ಆಗ್ತೈತೆ ಅಲ್ಲಿ. ಲಾರಾ ಟು ಗಿವ್ ಹರ್ ದ ಬ್ರೆಡ್ ಕ್ರಮ್ಸ್. ಈಜಿ ಅದವೆಲ್ಲ ಕ್ವಶನ್. ಫುಲ್ ಪಾಯಿಂಟ್ ಕೊಡ್ರಿ. ಪೆಟ್ರಾ ಐ ಡೋಂಟ್ ನೋ ವಾಟ್ ಈಸ್ ದ ಮ್ಯಾಟರ್ ವಿತ್ ಮೀ. ಪೆಟ್ರಾ ಟೋಲ್ಡ್ ಡೊನಾಲಾರ ದ್ಯಾಟ್ ಶೀ. ಐ ಹೋಗಿ ಶೀ ಮಾಡ್ತೀರಿ ಪೆಟ್ರಾ ಪ್ರಕಾರ. ಡೋಂಟ್ ನೋ ಸಿಂಪಲ್ ಪ್ರೆಸೆಂಟ್ ಅದ, ನೆಗೆಟಿವ್ ಸಿಂಪಲ್ ಪಾಸ್ಟ್ ನೆಗೆಟಿವ್ ಮಾಡ್ರಿ. ಡಿಡಂಟ್ ನೋ. ಪೆಟ್ರಾ ಟೋಲ್ಡ್ ಡೊನಾಲಾರ ದ್ಯಾಟ್ ಶೀ ಡಿಡಂಟ್ ನೋ ವಾಟ್ ವಾಸ್ ದ ಮ್ಯಾಟರ್ ವಿತ್ ಹರ್. ಹಿಂಗಾರ ಮಾಡ್ಬೋದು. ವಾಟ್ ಇದನ್ನ ಇದಕ್ಕಿದ್ದಂಗೆ ಮಾಡ್ಬೋದ್ರಿ. ಒಬ್ಬೊಬ್ರೇನೋ ಹಂಗೆ ಬರೋದಿಲ್ಲ, ಹಂಗೆ ಹಿಂಗೆ ಅಂತಾರೆ. ಮಾಡಕ್ಕೆ ಬರ್ತೈತಿ ರೀ, 100% ಮಾಡ್ಲಿಕ್ಕೆ ಬರ್ತೈತಿ. ವಾಟ್ ವಾಸ್ ದ ಮ್ಯಾಟರ್ ವಿತ್ ಹರ್. ಇಲ್ಲಕಂದ್ರೆ ವಾಟ್ ದ ಮ್ಯಾಟರ್ ವಾಸ್ ವಿತ್ ಹರ್. ಹಿಂಗಾರ ಮಾಡ್ಬೋದ್ರಿ. ಎರಡು ರೀತಿಯಿಂದ ಮಾಡ್ಬೋದು. ಎಕ್ಸ್ಪ್ಲೇನ್ ಮಾಡಕ್ಕೆ ಟೈಮ್ ಇಲ್ಲ. ನೋಟ್ ಮೇಕಿಂಗ್ ಇದು. ಫ್ಲೋ ಚಾರ್ಟ್. ಬರ್ಡ್ ಫ್ಲೋ ಹೆಡ್ಡಿಂಗ ಓದೋದಿಲ್ಲ ಅಂದರೆ ಹಿಂದಿನ ಕ್ವಶನ್ ಬಿಡಿಸಿ 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 ಇವೆಲ್ಲ ಇದಾಗಿಬಿಟ್ಟದ್ರಿ. ಇದು ನೀವು ಆದರೂ ಸಹಿತ ಹಿಂದಿನ ವಿಡಿಯೋ ನೋಡಿದ್ರೆ ಇದು ಏನು ನಿಮ್ಗೆ ಅನಿಸೋದೇ ಇಲ್ಲ, ಬಿಟ್ಬಿಟ್ರಿ ಚಲೋ ಆಯ್ತು ಅಂತ. ಯಾಕಂದ್ರೆ ಕಾಮನ್ ಕ್ವಶನ್ ಇದ್ರಿ. ಬರ್ಡ್ ಫ್ಲೂ ಈಸ್ ಅನ್ ಇನ್ಫೆಕ್ಷನ್ caused by avian bird influenza flu. Avian influenza viruses called H5N1 virus. It occurs naturally among birds and it is very contagious. It generally kills, if allado, it looks like if, it generally kills chicken, ducks and turkeys. It was first isolated from birds in South Africa in 1961. It spreads very rapidly among birds and anta shabda bandre chalo aite, and destroys internal organs and has a mortality that can reach 100% within 48 hours. Migratory waterfowls, especially ducks, carry the viruses. ಇದು ಹಿಂದಿನ ಒಂದು ಕ್ವಶನ್ ಪೇಪರ್ನಲ್ಲಿ ಇದು ಬಂದೈತ್ರಿ. ಚಲೋ ಎಕ್ಸ್ಪ್ಲೇನ್ ಮಾಡೀನಿ. ಬರ್ರಿ ನೇರವಾಗಿ ಬಂದ್ಬಿಡೋಣ. ದ ಡಿಸೀಸ್, ಯಾವ ಡಿಸೀಸ್ ಬಗ್ಗೆ ಮಾತಾಡ್ಲಿಕ್ಕತ್ತಾರ? ಬರ್ಡ್ ಫ್ಲೂ. ಚಾರ್ಟ್ ಬಿಡಿಸುವಾಗ 1 2 3 4 5 6 ಹಂಗೆ ಹೋಗ್ರಿ. 1 ಬಿಡಿಸಿ
ಆಮೇಲೆ ಈ ಕಡೆ 3 ಬರ್ತೀನಿ, ಇಲ್ಲಾಕಂದ್ರೆ 6ಕ್ಕೆ ಬರ್ತೀನಿ, 1 ಬಿಡಿಸಿ ಸೀದಾ 6ಕ್ಕೆ ಬರ್ತೀನಿ, ತಪ್ತೀರಿ ನೀವು. 1 ಬಿಡಿಸ್ರಿ, 2 ಬಿಡಿಸ್ರಿ, 3 4 5 ಬಿಡಿಸ್ರಿ, 6 ಬಿಡಿಸ್ರಿ, 7 ಬಿಡಿಸ್ರಿ, 8 ಬಿಡಿಸ್ರಿ. ಆಮೇಲೆ ನಿಮಗೊಂದು ಹೇಳ್ಬೇಕಂದ್ರೆ ಈಗ 2025ದಲ್ಲಿ 8 ಬಾಕ್ಸಸ್ ಇರೋದಿಲ್ಲ, 4 ಬಾಕ್ಸಸ್ ಇರ್ತಾವ್ರಿ. ಅಂದ್ರೆ 2 ಮಾರ್ಕ್ಸಿನ ಕ್ವಶನ್ ಇರ್ತೈತೆ ರೀ. ಮತ್ತು ಇದನ್ನ ಯಾಕೆ ಮಾಡ್ತೀರಿ ಅಂದರೆ ಹೆಲ್ಪ್ ಆಗ್ತೈತಲ್ಲ, ಪ್ರಾಕ್ಟೀಸ್. 5 ಕಿಲೋಮೀಟ್ರ್ ಓದೋದಿದ್ರೆ 10 ಕಿಲೋಮೀಟ್ರ್ ಪ್ರಾಕ್ಟೀಸ್ ಮಾಡೋದ್ರಿ, ಚಲೋ ಅಲ್ರಿ. 10 ಕ್ವಶನ್ ಬರ್ಬೋದು ಅಂತ ಅನ್ಕೊಂಡ್ರೆ 20 ಕ್ವಶನ್ ಪ್ರಾಕ್ಟೀಸ್ ಮಾಡೋದು ಚಲೋ ಅಲ್ರಿ. ಹಾಗಾಗಿ ಮಾಡ್ಲಿಕ್ಕೆ ಹತ್ತೀವ್ರಿ, ಏನು ಲುಕ್ಷಾನ ಇಲ್ಲ, ಪ್ರಾಫಿಟ್ ಐತಿ. ಇದೇನು ಮಾಡ್ರಿ, ದ ಡಿಸೀಸ್ ಅಂತಾರ. ಬರ್ಡ್ ಫ್ಲೂ ಈಸ್ ಎನ್ ಇನ್ಫೆಕ್ಷನ್ ಕಾಸ್ಡ್ ಬೈ ಇದು ಬರ್ಡ್ ಫ್ಲೂ ಅಂತ ಬಿಡ್ರಿ ಇಲ್ಲಿ. ಒಂದನೇದು ಕಾಸ್ಡ್ ಬೈ ದ ವೈರಸ್, ಕಾಸ್ ಬೈ ದ ವೈರಸ್ ಅಂತಾರ. ಏವಿಯನ್ ಇನ್ಫ್ಲೂಯೆಂಜಾ ಅಂದ್ಬಿಡ್ರಿ. ಏವಿಯನ್ ಇನ್ಫ್ಲೂಯೆಂಜಾ, ಇಲ್ಲಕಂದ್ರೆ H5N1. ಆಮೇಲೆ 3ಕ್ಕೆ ಬರ್ರಿ, ಕಿಲ್ಸ್ ಅಂತ ಐತಿ. ಇಟ್ ಜನರಲಿ ಕಿಲ್ಸ್, ಇಲ್ಲಿ 3 ಬಾಕ್ಸ್ ಅದಾವ್ರಿ, 3 ಪಾಯಿಂಟ್ಸ್ ಇರ್ತಾವೆ ಇಲ್ಲಿ. ಇಟ್ ಕಿಲ್ಸ್ ಚಿಕನ್, ಇದು ಸೆಕೆಂಡ್ ಇದ್ರಿ, ಇದು 3rdಕ್ಕೆ, ಇದು 4th, ಇದು 5th ರೀ, ರೈಟ್. 5th. ಇನ್ನು 6th ಏನದ, ಫಸ್ಟ್ ಐಸೋಲೇಟೆಡ್ ಫ್ರಮ್ ಬರ್ಡ್ಸ್ ಇನ್ ಸೌತ್ ಆಫ್ರಿಕಾ ಅಂತ ಐತೆ ನೋಡ್ರಿ, ಇನ್ನು ಸೌತ್ ಆಫ್ರಿಕಾ. ಇದು 6 ಇನ್ ದ ಇಯರ್ 1961, 7th ಇದು. 8th ಡಿಸ್ಟ್ರಾಯ್ಸ್, ಎಲ್ಲಿಂದ ಬಂದಾರ, ಇಲ್ಲಿಂದ ಬಂದಾರ ನೋಡ್ರಿ, ಹಿಂಗೆ ತೊಗೊಂಡು ಹಿಂಗೆ ಬಂದಾರ, ಬೌಂಡ್ರಿ ಲೈನ್ ಬಂದಂಗೆ ಬಂದೈತಿ. ಇದು ಏನು ಡಿಸ್ಟ್ರಾಯ್ ಮಾಡ್ತೈತೆ ಅನ್ನೋದು ಇಲ್ಲಿ ಅದ ನೋಡ್ರಿ. ಇಟ್ ಡಿಸ್ಟ್ರಾಯ್ಸ್ ಇಂಟರ್ನಲ್ ಆರ್ಗನ್ಸ್, ಇಲ್ಲಿ ಇಂಟರ್ನಲ್ ಆರ್ಗನ್ಸ್ ಅಂತ ಬರೀರಿ. ಆನ್ಸರ್ ಬರಿಬೇಕಾದ್ರೆ ಹಿಂಗೆ ಬಾಕ್ಸ್ ಹಾಕಿ ಬರೆದ್ರೆ ಒಳಿತು. ಇಲ್ಲಾಂದರೆ ಇದು ಎಷ್ಟು ರಗಳಿ ಭಾಳ ಆಗ್ತೈತ್ರಿ ಅಂತಂದ್ರೆ ಸೈಡ್ 1 2 3 4 5 6 7 8 ಹಳೆ ಕಾಲದ್ದು, ಈ ಕಾಲದ್ದು 1 2 3 4 ನಂಬರ್ ಹಾಕಿ ರೈಟ್ ಆನ್ಸರ್ನ ಬರ್ಕೊಂತ ಹೋಗ್ಬಿಟ್ರೆ ಸಾಕ್ರಿ, ಮಾರ್ಕ್ ಕೊಡ್ತಾರೆ, ಏನು ತೊಂದರೆ ಇಲ್ಲ. Write a letter of application in response to the following advertisement which appeared in the Times of India dated 10th March 2024. Write XXX for name and YY for address. Wanted. Sharda Vilasa High School, Belgaum requires first division assistant. Applicant should be a graduate and is required to operate a computer. Your application should reach ಆಗಬೇಕಲ್ಲ. Your application should reach the secretary on or before. Secretary ಅನ್ಬೇಕ್ರಿ, ಇದು ಇನ್ಸ್ಟಿಟ್ಯೂಷನ್ ಹೆಸರು ಬರಿಬೇಕ್ರಿ, ಬೆಳಗಾಂ ಅನ್ಬೇಕು. ದ ಸೆಕ್ರೆಟರಿ ಶಾರದಾ ವಿಲಾಸ ಹೈಸ್ಕೂಲ್ ಬೆಳಗಾಂ ಹಿಂಗತೆ ಅನ್ಬೇಕ್ರಿ. ಆನ್ ಆರ್ ಬಿಫೋರ್ 10th April 2024 ಹಿಂಗತೆ ಐತೆ ಅದು. ಈ ಲೆಟರ್ ಹೆಂಗೆ ಬರಿಬೇಕಂತ ತಿಳ್ಕೊಂಡು ಕ್ವಶನ್ ಬ್ಯಾಂಕ್ನಲ್ಲಿ ನಿಮಗೆ 2 ಕ್ವಶನ್ಗಳನ್ನ ಕೊಟ್ಟಾರೆ. ಆ 2 ಕ್ವಶನ್ಗಳಿಗೆ ನಾನು ಲೆಟರ್ನ ಬರೆದೀನಿ. ಸೆಕೆಂಡ್ PUCಗೆ ಓನ್ಲಿ ಜಾಬ್ ಅಪ್ಲಿಕೇಶನ್ಸ್ ಇರ್ತವೆ. ಜಾಬ್ ಅಪ್ಲಿಕೇಶನ್ಸ್ 2 ಏನು ಕ್ವಶನ್ ಬ್ಯಾಂಕ್ನಾರು ಕೊಟ್ಟಾರಲ್ಲ, 2ಗಳನ್ನ ಆನ್ಸರ್ ಮಾಡಿ ನಾನು ಲೆಟರ್ ಬರ್ದೀನಿ ರೀ, ಅವ್ನು ನೋಡ್ಕೊಂಬೇಡ್ರಿ. 1-1.5 ತಿಂಗಳಿಂದ ಹಾಕಿ ನೋಡ್ರಿ. ಆಮೇಲೆ 2 ಜಾಬ್ ಅಪ್ಲಿಕೇಶನ್ ಬರೋಕ್ಕಿಂತ ಪೂರ್ವದಲ್ಲಿ ನಾನು ನಂದು ಸ್ವಂತೊಂದು ಜಾಬ್ ಅಪ್ಲಿಕೇಶನ್ ಹೆಂಗೆ ಬರಿಬೇಕಂತ ಥಿಯರಿ ಹೇಳೀನಿ, ಒಂದು ವಿಡಿಯೋ ಸಂಪೂರ್ಣ ಬೆಸ್ಟ್ ಮಾಡೀನಿ. ಅದನ್ನು ನೋಡಿಕೊಂಡು ಆ 1-2 ಲೆಟರ್ ಬಿಡಿಸ್ರಿ, ಮತ್ತೊಂದು 2 ಲೆಟರ್ ಬಿಡಿಸ್ರಿ. 4ರಿಂದ 5 ಲೆಟರನ್ನು ನಾ ಬಿಡಿಸಿದ್ದನ್ನು ನೋಡಿಬಿಡ್ರಿ ನೀವು. ಈ ಕ್ವಶನನ್ನು ಆರಾಮಾಗಿ ಮಾಡ್ತೀರಿ. ಓಕೆ, ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.